ನಮ್ಮ ಸುಳ್ಳು ತಾಲೂಕಿನ ಗೂನಡ್ಕದ ಯುವಕನಿಗೆ ಫಾರಿನ್ ಹುಡುಗಿಯೊಬ್ಬಳು ಮನಸ್ಸು ಹೊತ್ತು ಇವಾಗ ಮದುವೆಯಾಗಿರುವಂತಹದ್ದು. ಅವರು ಫಸ್ಟ್ ಮಾಯಾಪುರಲ್ಲಿ ಅಲ್ಲಿ ನಂದು ಅಗರಬತ್ತಿದು ಶಾಪಿಗೆ ಬಂದರು. ಅವ್ರು ನನ್ನ ನೋಡಿ ಇಷ್ಟಪಟ್ಟರು. ತೆಂಗಿನಕಾಯಿ sambar, idli, chutney, so good. Dosa. He's very peaceful. He's very grounded. He's very handsome and tall, and he loves Krishna. He wants to be a devotee. 6 feet 1 inch ಇದ್ದಾರೆ, 6 ಅಡಿ 1 ಇಂಚ್. ನಾನು 6 feet 3 inch. ಸ್ವಲ್ಪ Yashomati Nandana Braja Varanagara Gokula Ranjana Kana. I love Karnataka. I love everywhere in India. ದೋಸೆ ಚಟ್ನಿ ಎಲ್ಲ ಮಾಡ್ತಾರೆ. ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಸ್ವಲ್ಪ. ಒಬ್ರೊಬ್ರನ್ನು ಪ್ರೀತಿಸಿ ಇದು ಮಾಡಿದ್ರು, ಬಂದು ನಮಗೆ ಹೇಳಿದ್ಮೇಲೆ ನಾವು ಅದಕ್ಕೆ ಫೋಕಸ್ ಮಾಡಲಿಲ್ಲ. ಮತ್ತೆ ಲವ್ ಮಾಡೋದು ತಪ್ಪಲ್ಲ, ಬಟ್ ಇದನ್ನು ಕಲ್ಚರ್, ಇಂಡಿಯನ್ ಕಲ್ಚರ್ ಏನೋ ಅದನ್ನು ಉಳಿಸ್ಕೊಳ್ಬೇಕು. Sarvadharman Pradityaja Mamekam Sharanam Braja Aham Sansarva Papebhyo Mokshayashyami Ma Shuchaha. This is my life. ನಮ್ಮ ಭಾರತ ಸಂಸ್ಕೃತಿ ಎಷ್ಟು ಚಂದ ಅಲ್ವಾ? ಯಾಕೆ ಅಂತ ಹೇಳಿದರೆ ಇಲ್ಲಿಯ ಸಂಸ್ಕೃತಿ ಅಥವಾ ಇಲ್ಲಿಯ ಆಚಾರ ವಿಚಾರಗಳು ಅಥವಾ ಇಲ್ಲಿಯ ಫುಡ್ಗಳು, ಇಲ್ಲಿಯ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ಮಾರು ಹೋಗಿ ನಮ್ಮ ಸುಳ್ಳು ತಾಲೂಕಿನ ಗೂನಡ್ಕದ ಯುವಕನಿಗೆ ಫಾರಿನ್ ಹುಡುಗಿಯೊಬ್ಬಳು ಮನಸ್ಸು ಹೊತ್ತು ಇವಾಗ ಮದುವೆಯಾಗಿರುವಂತಹದ್ದು. ಸೊ ಹಾಗಾಗಿ ಹೇಗೆ ಇವರ ಪ್ರೀತಿ ಪ್ರಾರಂಭವಾಯಿತು, ನಮ್ಮ ಈ ಒಂದು ಇಂಡಿಯಾದ ಕಲ್ಚರ್ ಎಷ್ಟು ಇಷ್ಟ ಆಗಿದೆ, ಎಲ್ಲವನ್ನು ಕೂಡ ಅವರೊಟ್ಟಿಗೆ ಮಾತಾಡಿಸಬೇಕು. ಬನ್ನಿ. Hello. Hello. Thank you. How are you? Very happy. How are you? Very happy. ಸೊ ನಿಮ್ಗೆ ಫಸ್ಟ್ ಹೇಳ್ತೀನಿ ನಾನು, ಹಾ. ಆಮೇಲೆ ಮೇಡಮ್ ಮಾತಾಡ್ತೀನಿ. Okay. ಕನ್ನಡ ಬರುತ್ತೆ ಅವರಿಗೆ, ನಮಗೆ ಕನ್ನಡ ಬೇಕಾದ್ರೆ ಅರ್ಥ ಆಗ್ಬೇಕು ಜನರಿಗೆ. Correct. ಸೊ ಹಾಗಾಗಿ ನೀವು ಎಲ್ಲಿ ಅವರು ಅಂತ? ನಾನು ಇಲ್ಲಿ, ಇದು ನಮ್ಮ ಅಪ್ಪ ಅವ್ರದ್ದು ಬ್ರದರ್ಸ್ ಎಲ್ಲ ಅವರು ಹುಟ್ಟಿ ಇಲ್ಲಿ ಬೆಳೆದಿದ್ದು ಅವ್ರ ಮನೆ ಇದು. ಗೂನಡ್ಕ. ಕೇಶವ ಅವರ ಮಗ. ಹೌದು. ಸೊ ನಾನು ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಇರೋದು, ಓಕೆ ಮಾಯಾಪುರ್ ಅಂತ ಊರು. ಓಕೆ. ಆ, ಅಂದ್ರೆ ನೀವು ಇಲ್ಲಿ ಎಜುಕೇಶನ್ ಎಲ್ಲ ಮಾಡಿದ್ದಿಲ್ಲ, ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಾಯಿ ಸಂಕೇತ್ ಅಂತ. ಓಕೆ. ಮೇಡಮ್ ಹೆಸರು? ವಾಟ್ಸ್ ಯುವರ್ ನೇಮ್? Shannon O'Laughlin. ಓಕೆ. ಅಂದ್ರೆ ಹೇಳಿ, ನೀವು ಸ್ಕೂಲಲ್ಲಿ ಎಲ್ಲಿ ಮಾಡಿರುವಂತಹದ್ದು ಹೇಗೆ ಅಂತ? ನಾನು ಮಡಿಕೇರಿಯಲ್ಲಿ ಸ್ಕೂಲ್ ಮಾಡಿದ್ದು 10th ವರೆಗೂ. ಆಮೇಲೆ PUC ಮೈಸೂರಲ್ಲಿ ಓದಿದ್ದು. ಆಮೇಲೆ ಕಾಲೇಜ್ IIT ಮಡ್ರಾಸ್ ಅಲ್ಲಿ, ಚೆನ್ನೈಯಲ್ಲಿ. ಓಕೆ. ಈ ಕಡೆ ನೆಂಟು ಸ್ವಲ್ಪ ದೂರ ಎಲ್ಲ ಹೊರಗಡೆ ಹಾ, ಮಾಡಿರುವಂತಹದ್ದು. ಹೌದು ಹೌದು. ನಾನು 2 years ಬ್ಯಾಂಗ್ಳೂರ್ಲಿ ವರ್ಕ್ ಮಾಡಿದೆ. ಆಮೇಲೆ ಲಾಕ್ಡೌನ್ ಆದ್ಮೇಲೆ ನಾನು ಸಾಫ್ಟ್ವೇರ್ ಇಂಜಿನಿಯರ್, ಅದು ಕಾರ್ಪೊರೇಟ್, ಅದು ಅಡ್ಜಸ್ಟ್ ಆಗಿಲ್ಲ ನನಗೆ. ಸೊ ನಾನು ಹಂಗೆ ಉಟ್ಕೊಂಡು ಫೈನಲಿ ಮಾಯಾಪುರ್ಲಿ ಸೆಟ್ಲ್ ಆದೆ. ಮಾಯಾಪುರಲ್ಲಿ ಸೆಟ್ಲ್ ಹಾ. ಆಗಿದ್ದೀರಾ? ಈಗ ಏನ್ ಮಾಡ್ತಾರೆ? ಈಗ ನಂದು ಅಗರಬತ್ತಿದು ಒಂದು ಬಿಸ್ನೆಸ್ ಇದೆ, ಎಕ್ಸ್ಪೋರ್ಟ್ ಮಾಡೋದು ಆ ಥರ. ಹಾ. ಓಕೆ. ಇದೆಲ್ಲ ಓಕೆ. ಮೇಡಮ್ ಹೇಗೆ ಸಿಕ್ಕಿದ್ರು ನಿಮಗೆ? ಅವರು ಫಸ್ಟ್ ಮಾಯಾಪುರಲ್ಲಿ ಅಲ್ಲಿ ನಂದು ಅಗರಬತ್ತಿದು ಶಾಪಿಗೆ ಬಂದರು. ಓಕೆ. ಅವ್ರು ನನ್ನ ನೋಡಿ ಇಷ್ಟಪಟ್ಟರು. ಓಕೆ. ಹಂಗೆ ನಾವು ಆಲ್ಮೋಸ್ಟ್ 2 years ಇಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ಓಕೆ. ಈಗ ಫೈನಲಿ ನಾವು 2 years ಇಂದ? ಹಾ, ಓಕೆ. ಫೈನಲಿ ಮದುವೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ವಿ. ಓಕೆ. ಇವರು ಮೇಡಮ್ ಅವರ ಮನೆಯವರು ಒಪ್ಪಿದ್ರ ಹೇಗೆ ನಿಮ್ಮ? ಎಸ್, ಒಪ್ಪಿದ್ದಾರೆ, ಓಕೆ. ತೊಂದರೆ ಏನಿಲ್ಲ. ಅವ್ರ ಅಮ್ಮ ಬಂದಿದ್ರು ಲಾಸ್ಟ್ ಇಯರ್, ವಿಸಿಟ್ ಮಾಡಿದ್ರು, ಅವ್ರನ್ನ ಮೀಟ್ ಆಗಿದ್ದೀನಿ ನಾನು. ಮದುವೆಗೆ ಬಂದಿದ್ದೀರಾ? ಮದುವೆಗೆ ಅವರಿಗೆ ಸಡನ್ ಆಗಿ ಬರಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದು ಪ್ಲಾನಿಂಗ್ ಆಗಿದ್ದು. ಇಲ್ಲಿ ಫ್ಯಾಮಿಲಿದೇನು ಪ್ರಾಬ್ಲಮ್ ಇಲ್ಲ, ನಾವು ಇಷ್ಟಪಟ್ಟರೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಅವ್ರೇನು ಆ ಥರ ಪ್ರಾಬ್ಲಮ್ ಏನಿಲ್ಲ. ಅವ್ರ ಫ್ಯಾಮಿಲಿ ಸಹ ಏನು ಆ ಥರ ಪ್ರಾಬ್ಲಮ್ ಇಲ್ಲ. ಅವ್ರ ಅಮ್ಮ ಇಲ್ಲಿ ವಿಸಿಟ್ ಮಾಡಿದ್ರು ಲಾಸ್ಟ್ ಇಯರ್, ಅವಾಗ ಮೀಟ್ ಆಗಿದ್ದೆ. ಅವರು ನನ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗೆ ಇಲ್ಲ, ಅವರು ಬರಕ್ಕಾಗಿಲ್ಲ, ಯಾಕಂದ್ರೆ ಒಂಥರ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಡನ್ ಆಗಿ ಪ್ಲಾನಿಂಗ್ ಆಯ್ತಿದ್ದು. ಯಾಕಂದ್ರೆ ಈಗ ಮತ್ತೆ ಆಷಾಢ ತಿಂಗಳಲ್ಲಿ ಮದುವೆ ಆಗ್ಬಾರ್ದು ಅಂತೆಲ್ಲ ಇತ್ತಲ್ಲ, ಅದಕ್ಕೆ ಈಗ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಸಡನ್ ಆಗಿ ಮಾಡಿದ. ಅವ್ರಿಗೆ ಸಡನ್ ಶಾರ್ಟ್ ನೋಟಿಸ್ ಅಲ್ಲಿ ಬರಕ್ಕಾಗಿಲ್ಲ. ಅವ್ರು ಬರ್ಬೇಕು ಅಂತ ಇದ್ರು. ಅವ್ರು ಆಕ್ಚುಲಿ ಒಂದು ಮೆಸೇಜ್ ಕಳ್ಸಿದ್ದಾರೆ ಶೇರ್ ಮಾಡಕ್ಕೆ ಫ್ಯಾಮಿಲಿ ಜೊತೆ. ಈಗ ಅವರ ಕಲ್ಚರ್ ಕಡೆಯಿಂದ ಮದುವೆ ಆಗಿದೆ ನಿಮ್ದು ಹೇಗೆ ಅಂತ? ಈಗ ನಿಮ್ಮ ಕಲ್ಚರ್ ಕಡೆ ಅವ್ರು ಒಪ್ಕೊಂಡಿದ್ದಾರೆ. ಹೌದು. ಅವ್ರ ಕಡೆಯಿಂದ ಏನಾದ್ರು ಇದೆಯಾ? ಅವ್ರ ಕಡೆ ಕಲ್ಚರ್ ಬಗ್ಗೆ ಆತರ ಏನಿಲ್ಲ.
ಇವ್ರನ್ನ ಆಮೇಲೆ ಮಾತಾಡಿ ಕೇಳಿ ಅವರು ಅಮೆರಿಕದಲ್ಲಿ ಎಲ್ಲ ಅವ್ರ ಕಲ್ಚರ್ನ ನೋಡಿದ್ದಾರೆ. ಅಂದ್ರೆ ಅಲ್ಲಿ ತುಂಬಾ ಮೆಟೀರಿಯಲಿ ಫೆಸಿಲಿಟೀಸ್ ಇದೆ, ಸೆನ್ಸ್ ಗ್ರಾಟಿಫಿಕೇಶನ್ ಇದೆ, ಎಲ್ಲ ಎಂಜಾಯ್ಮೆಂಟ್ ಇದೆ ಅಲ್ಲಿ. ಬಟ್ ಅಲ್ಲಿ ಅವರಿಗೆ ಶಾಂತಿ ಇರಲಿಲ್ಲ, ಹ್ಯಾಪಿನೆಸ್ ಇರಲಿಲ್ಲ. ಅವ್ರು ಅದಕ್ಕೆ ಹ್ಯಾಪಿನೆಸ್ ಹುಡ್ಕೊಂಡು ಇಂಡಿಯಾಗೆ ಬಂದು ಇಲ್ಲಿ ಕೃಷ್ಣ ಭಕ್ತಿ ಮಾಡ್ತಾ ಇದ್ದಾರೆ. ಸೊ ಹಂಗೆ ನಾವು ಅಲ್ಲಿ ಮಾಯಾಪುರಲ್ಲಿ ಸಿಕ್ಕಿದ್ವಿ. ಹಾ, ಬೆಂಗಳೂರಲ್ಲಿ ಬಂದು ಅವರು ಇವಾಗ ಏನ್ ಮಾಡ್ತಾರೆ ಸರ್? ಅವರು ಆನ್ಲೈನ್ ಕೆಲಸ ಮಾಡ್ತಾರೆ. ಆಕ್ಚುಲಿ ಅವರು ಎಲ್ಲಿ ಅವರು ಸರ್? ಅಮೆರಿಕ ಅಂದ್ರೆ ಎಲ್ಲಿ ಬರುತ್ತೆ, ಹೇಗೆ ಅಂತ? ಅಮೆರಿಕದಲ್ಲಿ ಇಲಿನಾಯ್ ಸ್ಟೇಟ್ ಅಲ್ಲಿ ಶಿಕಾಗೋ ಸಿಟಿ ಹತ್ರ, ಸ್ವಲ್ಪ ಸಿಟಿ ಹೊರಗಡೆ ಅವರು. ಅಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಹಳ್ಳಿ ಅದಕ್ಕೆ ಅವ್ರದ್ದು ನಮ್ಮ ಕಡೆ ಸೇಮ್ ಇರುತ್ತೆ ಸರ್? ಕಲ್ಚರ್ ಹೇಗಿರುತ್ತೆ ಅಂದ್ರೆ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂತ? ನಮ್ಮ ಥರನೇ ಅಲ್ವಾ, ಬೇರೆ ಥರ ಇರುತ್ತೆ? ಆಫ್ ಕೋರ್ಸ್ ಬೇರೆ ಇದೆ ಅವ್ರದ್ದು ಕಲ್ಚರ್ ಬ್ಯಾಕ್ಗ್ರೌಂಡ್. ಅಡ್ಜಸ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅವ್ರು ತುಂಬಾ ವರ್ಷದಿಂದ ಇಲ್ಲಿದ್ದಾರೆ, ಅವ್ರಿಗೆ ಇಲ್ಲೇ ಖುಷಿ. ಇಲ್ಲೇ ಖುಷಿ. ನಾನು ಮೀಟ್ ಆಗೋಕ್ಕಿಂತ ಮುಂಚೆಯಿಂದನೂ ಇಂಡಿಯಾದಲ್ಲೇ ಇದ್ದಾರೆ ಅವರು, ಸುಮಾರು ಟೈಮಿಂದ. Hello ma'am. Hello, Your name? Shannon O'Loughlin. Okay. How did you convince your parents on a marriage? Oh, they're happy. They say, "Oh, you're happy? We're happy." You know Kannada? No. No. ಲಿಟಲ್ Little. ತೆಂಗಿನಕಾಯಿ. Tinginekai. ಹೆಸರು ಹೇಗೆ? ಹೆಸರು Name. ಹೇಗೆ? Oh, name. ನನ್ನ ಹೆಸರು ಹೇಳಿ. ನನ್ನ ಹೆಸರು Nanna hesaru ಶನ್. Shannon. Sharon. Okay. Which food you like in India? Sambar, idli, chutney, so good. Dosa. 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 Oh, dosa. Okay. Fruits, fresh fruits, Everything. You everything. Like. Okay. Not too much spicy, but everything I like. Veg, pure veg. Okay. Did you like village and like our culture? You like? Yes, very beautiful. It's very amazing how people they are together and everybody accept me into their family. Such nice, sweet people, ancient rituals, and we just don't have this in America. It's very nice experience. Which character you like, and sir? Which character you like? What about me you Whatever. like? Oh, what do I like about him? Yeah. He's very peaceful. He's very grounded. He's very handsome and tall, and he loves Krishna. He wants to be a devotee. What do you work? ಏನು work ಮಾಡ್ತೀರಾ? My work is online. I'm a professional problem solver. So I help clients from online. ಅಂದ್ರೆ ಈಗ ನೀವಿಬ್ರು ಕೂಡ ಈಗ ಅವ್ರ ಮದುವೆ ಆಯ್ತು, ಇನ್ನು ಇಲ್ಲೇ ಊರಲ್ಲಿ ಆದ್ರೂ ಮನೆ ಮಾಡ್ಕೊಳ್ತೀರಾ, ಅಂದ್ರೆ ಪೀಸ್ ಹೇಗೂ ಬೇಕು ಅಂತ ಹೇಳ್ತಾ ಇದ್ದಾರೆ ಇಬ್ರು ಕೂಡ. ಹೌದು. ಪ್ರಶಾಂತವಾಗಿರುವಂತಹ ಮಡಿಕೇರಿ ಹತ್ರ ಇದೆ. ಸೊ ಹಾಗಾಗಿ ಇಲ್ಲಿ ಊರಲ್ಲಿ ಸೆಟ್ಲ್ ಆಗ್ತಾರೆ ಸರ್, ಅಲ್ಲಿ ಆ ಕಡೆ ಕರ್ಕೊಂಡು ಹೋಗ್ತೀರಾ? ನಾವು ಸದ್ಯಕ್ಕೆ ವಾಪಸ್ ಮಾಯಾಪುರಿಗೆ ಹೋಗ್ತೀವಿ. ನಾವು ಬಿಸ್ನೆಸ್ ಇದೆ ನೋಡ್ಕೊಡ್ಬೇಕು. ಬಿಸ್ನೆಸ್ ಇದೆ, ಮತ್ತೆ ಅಲ್ಲೇ ಸೊ ಹಾಗಾಗಿ ಟೋಟಲಿ ಖುಷಿ ಇದೆ ನಿಮಗೆ. ಏನ್ ತಿನ್ಸಿದ್ರಿ ಸರ್ ಅವರಿಗೆ? ಈ ಕಡೆ ಕರ್ಕೊಂಡ್ ಏನ್ ತಿನ್ಸಿದ್ರಿ? ಸ್ಪೆಷಲ್ ಫುಡ್ ಏನ್ ತಿನ್ಸಿದ್ರಿ ಅಂತ? ಸ್ಪೆಷಲ್ ಇಲ್ಲಿದೆ ಫುಡ್ ಎಲ್ಲ ಸ್ಪೆಷಲ್. ದೋಸೆ, ಇಡ್ಲಿ, ಅವ್ರು ಹೇಳ್ದಂಗೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮೈಸೂರು ಬನ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಇಲ್ಲಿ ಬಂದ್ಮೇಲೆ. ಮತ್ತೆ ಗೋಳಿ ಬಜ್ಜಿ, ಈ ತರ ಲೋಕಲ್ ಎಲ್ಲ ಫುಡ್. ಇಷ್ಟ ಆಗುತ್ತೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಸರ್ ನೆಕ್ಸ್ಟ್ ಇವ್ರನ್ನ? ಎಷ್ಟು ಟೈಮ್ ಇದ್ದೀರಾ ನೀವು ಊರಲ್ಲಿ? ಎಷ್ಟು ಟೈಮ್ ಇದ್ದೀರಾ? ಹೇಗೆ? ಈ ತಿಂಗಳು ಫುಲ್ ಇರ್ತೀವಿ ನಾವು ಎಲ್ಲಿ ಕರ್ಕೊಂಡು ಹೋಗೋ ಪ್ಲಾನ್ ಇದೆ ಅಂತ? ಇಲ್ಲಿ. ಅಕ್ಕಪಕ್ಕ ಮಂಗಳೂರು, ಮಡಿಕೇರಿ, ಮೈಸೂರು, ಬೆಂಗಳೂರು, ಸ್ವಲ್ಪ ಈ ತರ ಸ್ವಲ್ಪ ಸುತ್ತಾಡೋ ಐಡಿಯಾ ಇದೆ. ಮತ್ತೆ ನಮ್ದು ಇದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಸುಳ್ಯದಲ್ಲಿ ಟ್ರೈ ಮಾಡ್ತೀವಿ. ಸ್ವಲ್ಪ ನಾವು ಈಗ ಕೇಳಿದ್ರಿಂದ ಥ್ರೂ ಲಾಯರ್ ಮಾತಾಡಿ, ಅವರು ಫಾರಿನರ್ ಅಂದ್ರೆ ನಮ್ಗೆ ಹೆಂಗೆ ಮಾಡೋದು ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅದೊಂದು ಸ್ವಲ್ಪ ಚಿಂತೆ ಇದೆ ಹೆಂಗೆ ಆಗುತ್ತೆ ಅಂತ. ಬಟ್ ಅದೊಂದು ಮಾಡಿಸಿ ಆಮೇಲೆ ಸ್ವಲ್ಪ ಸುತ್ತಾಡುವ ಅಂತ. ಎಷ್ಟು ಹೈಟ್ ಇದೆ ಸರ್? ಸ್ವಲ್ಪ ಸೇಮ್ ಹೈಟ್ ಇದ್ದೀರಾ ಅನ್ಸುತ್ತೆ. He's a little taller. ಅವರ 6 feet 1 inch ಇದ್ದಾರೆ, 6 ಅಡಿ 1 inch. ನಾನು 6 feet 3 inch. ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಸೊ ಪರ್ಫೆಕ್ಟ್ ಆಗಿದೆ ನಮ್ದು ಮ್ಯಾಚ್. ಕರೆಕ್ಟ್ ಇದೆ. ಸೊ ಹೇಳಿ ಮಾಡಿ ತರ ಇದೆ. ಕೃಷ್ಣನ ಭಕ್ತ, ಇಬ್ರು ಕೂಡ ಕೃಷ್ಣ ಭಕ್ತರೇ. ಹೌದು. ಇಬ್ರು ಕೂಡ ಕೃಷ್ಣ ಭಕ್ತ. ಒಂದು ಸಾಂಗ್ ಹೇಳಿದ್ರೆ ಬರುತ್ತೆ ಮೇಡಮ್? ಸಾಂಗ್ ಬರುತ್ತೆ? ಎನಿ ಸಾಂಗ್? Song we sing together? ವಿಚ್ ಒನ್? ಕನ್ನಡನೋ? I don't know Kannada. ಓಕೆ, ಇಂಗ್ಲಿಷ್ ಎನಿವನ್. Yashomati Nandana Braja Baranagara Gokula Ranjana Kana ಗೋಪಿ ಪರಣಧನ Madana
ಅಮಲಹರಿನ ಮಮಿಯ ವಿಲಾಸ Vipina ಪುರಂದರ Purandara ನವೀನ ನಗರ ಬೋರ Vansi ವಂಶಿವದಾನ ಸುವಾಸ. ಸೂಪರ್ ಆಗಿ ಹೇಳಿದ್ರೆ. ಎಲ್ಲಿ ಮದ್ವೆ ಆದ್ರಿ ಸರ್? ಎಲ್ಲಿ ಮದ್ವೆ ಆದ್ರಿ ನೀವು? ಇಲ್ಲಿ ಸಂಪಾಜಿಯಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮದುವೆ ಆಗಿದೆ. ಮದುವೆ ಆದ್ರಿ ಅಲ್ವಾ? ಸೊ ಇವಾಗ ಎಷ್ಟು ಜನ ಇದ್ರು ಸರ್ ಮದುವೆಯಲ್ಲಿ? ಮದುವೆಯಲ್ಲಿ ಒಂದು 50-70 ಜನ ಆತರ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. Reception same ಎಲ್ರು 150 ಜನ ಆಗ್ಬೋದು ಮದ್ವೆ. ಇಲ್ಲಿ ಮತ್ತೆ ರಿಸೆಪ್ಷನ್ ಅಲ್ಲಿ ಸ್ವಲ್ಪ ಇನ್ನೂ ಬಂದ್ರು ಜನ, ಸ್ವಲ್ಪ ಲೇಟ್ ಏನ್ ಆಗಿ. ಹೇಳಿದ್ರು ಸರ್? ಖುಷಿ ಆಗ್ಲಿಲ್ವಾ? ಖುಷಿಯಾಗಿ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನಮ್ಗೆ ಒಳ್ಳೆ ವಿಶ್ ಮಾಡಿದ್ರು. ಅಲ್ವಾ? ಜನಗಳು ಹೇಳ್ಬೋದು ನಮಗೆ ಹುಡುಗಿ ಸಿಗ್ತಾ ಇಲ್ಲ, ಫಾರಿನ್ ಹುಡುಗಿನ ಪಡ್ಸ್ಕೊಂಡು ಬಂದಿದ್ದಾರೆ ಅಂತ. ಅಲ್ವಾ? ಆತರ ಏನು ನಮ್ಗೆ ಹೇಳಿಲ್ಲ ಡೈರೆಕ್ಟ್ ಆಗಿ. ಅವ್ರ ಹಿಂದ್ಗಡೆ ಏನ್ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಒಟ್ಟು ಚೆನ್ನಾಗಿರ್ಬೇಕಲ್ವಾ? ಹೌದು. ಓಕೆ ಮೇಡಮ್, ಏನಾದ್ರು ಆಸೆ ಇದೆ ಕೇಳಿ, ಇಲ್ಲಿ ಬಂದು ಸೆಟ್ಲ್ ಆಗುವಂತ ಆಸೆ ಇದೆ ಕೇಳಿ. Do you have any desire to come settle around here? If Krishna wants, Guru and Krishna will say, they will give guidance. Yeah, I love Karnataka. I love everywhere India. Take this opportunity to dive into this energy of the land here. I've been to This many opportunity countries. Yes. of human birth. ಮನುಷ್ಯ ಜನ್ಮ ಅಪರೂಪ ಅಂತ ಕನಕದಾಸರು ಒಂದು ಹಾಡಲ್ಲಿ ಹೇಳ್ತಾರೆ. ದಾಸನಾಗು ವಿಶೇಷನಾಗು ಅಂತ. 84 ಲಕ್ಷ ರಾಶಿ ಜೀವಗಳನ್ನು ದಾಟಿ ಬಂದ ಈ ಶರೀರ. ಸೊ ಈ ಶರೀರವನ್ನು ಉಪಯೋಗಿಸ್ಬೇಕು ಭಕ್ತಿಯನ್ನು ಮಾಡಿಕೊಳ್ಳಕ್ಕೆ, ಭಕ್ತಿ ಡೆವಲಪ್ ಮಾಡ್ಕೊಳ್ಳಕ್ಕೆ. ಸೊ ಸೊ ಈ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಎಲ್ಲರೂ. ಕುಕ್ ಮಾಡ್ತಾರೆ ಸರ್? ಇಂಡಿಯಾ ಕುಕ್ ಏನಾದ್ರು ಮಾಡ್ತಾರೆ? ಓ ಎಸ್, ದೋಸೆ ಚಟ್ನಿ ಎಲ್ಲ ಮಾಡ್ತಾರೆ. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಸ್ವಲ್ಪ. ಇವ್ರು ಇಷ್ಟ ಆದ್ರೆ, ಮನೆಯವ್ರು ಇಷ್ಟ ಆದ್ರೆ ನಿಮಗೆ? ಲೈಕ್ ಆಲ್ ದ ಮೆಂಬರ್ಸ್ ಆಫ್ ದ ಹೌಸ್. They're so sweet. I can't believe they accept me and love me, and it's amazing. How is it in America comparatively? Everybody, this auntie there, everybody all apart. Everybody coming here. They have the ritual and love and acceptance, and very nice, so sweet. And one last thing I want to share is the message of Bhagavad Gita. Krishna says, "Sarva dharman parityaja mam ekam sharanam vraja aham tvam sarva papebhyo mokshayashyami ma shuchaha." Just take care. Krishna will take care of everything. Just surrender to Krishna. Everything will be okay. This is my life. ಇದಿಷ್ಟು ಅವರ ಮಾತು. ಖುಷಿಯಾಗಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನಮ್ಮ ನದಿ ಬಂದಿರುವಂತದ್ದು ನಮ್ಮ ಊರಿಗೆ ಬಂದಿದ್ದಾರೆ. ಸೊ ಇಬ್ರು ಕೂಡ ಹ್ಯಾಪಿ ಮ್ಯಾರೇಡ್ ಲೈಫ್. ನಮ್ಮ ಊರಿನ ನಂಟನ್ನ ಹಾಗೆ ಇಟ್ಕೊಳ್ಳಿ, ಬಂದು ಹೋಗ್ತಾ ಇರಿ ಊರಿಗೆ. ಸೊ ಹಾಗಾಗಿ ಅಷ್ಟು ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಸೊ ನಮಸ್ತೆ. ಕಸಿನ್ ಮದುವೆ ಆಯ್ತು. ಹೌದು. ಅಂದ್ರೆ ಎಲ್ರು ನಾರ್ಮಲ್ ಆಗಿ ನಾವೆಲ್ಲರೂ ಲೋಕಲ್ ಮದುವೆ ಹಾಕೊಳ್ತೀವಿ ನೋಡ್ಕೊಂಡು ಅಂತ. ಬಟ್ ಇವರು ಫಾರಿನ್ ಹುಡುಗಿಯನ್ನ ಮದುವೆ ಆಗಿ ಹೋಗ್ತಾ ಇದ್ದಾರೆ ಅನ್ನುವಂತದ್ದು. ಸೊ ಹಾಗಾಗಿ ಏನ್ ಹೇಳ್ತೀರಾ ಸರ್ ನೀವು ಅಂತ? ನಮ್ಗಿದ್ದು ರೆಗ್ಯುಲರ್ ಆಗಿದೆ ಇವಾಗ. ಹೌದಾ? ನಮ್ದು ಇನ್ನೊಂದು ಕಸಿನ್ ಸಹ ಜಸ್ಟ್ ಫೆಬ್ರವರಿ ಇದೇ ಆಗಿದ್ದು. ಹೌದಾ? ಅಲ್ಲಿ ಅವತ್ತು ಜರ್ಮನಿದು ಹುಡುಗಿನ ಮದುವೆ ಆಗಿದೆ. ಹಾಗೆ ನಮ್ಗೆ ಅಷ್ಟೇನು ಇದಿಲ್ಲ, ಇದು ಆಲ್ರೆಡಿ ಒಂದ್ಸತಿ ನೋಡಿ ಆಗಿದೆ. ಆಗಿದ್ದು ಸೆಕೆಂಡ್ ಟೈಮ್, ಹಾಗೆ ಅಷ್ಟು ಸರ್ಪ್ರೈಸ್ ಅನ್ಸ್ಲಿಲ್ಲ. ಹೌದು. ಓಕೆ, ಊರ್ನವರಿಗೆ ಸರ್ಪ್ರೈಸ್ ಅಂದ್ರೆ ಅಂದ್ರೆ ಸರ್ಪ್ರೈಸ್ ಅಂತ ಹೇಳಕ್ ಆಗೋದಿಲ್ಲ, ಬಟ್ ಇಲ್ಲಿ ಬಂದು ನಮ್ಮ ಕಲ್ಚರ್ ಒಪ್ಕೊಳ್ಬೇಕಲ್ವಾ ಅನ್ನುವಂತದ್ದು. ಸೊ ನೀವು ನೋಡಿದ ಪ್ರಕಾರ ಹೇಗಿದ್ದಾರೆ ಹುಡುಗಿ ಅಂತ? ಅವರು ಆರಾಮಾಗಿದ್ದಾರೆ. ಅಲ್ಲಿ ಅವರು ಹೇಗಿದ್ದಾರೆ, ಅವರು ಅದೇ ಸ್ಟೈಲ್ ಅಲ್ಲಿ ಇದ್ದಾರೆ. ಹಾಗೆ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಎಲ್ಲರ ಜೊತೆ. ನಮ್ಗೇನು ಆತರ ಪ್ರಾಬ್ಲಮ್ ಇಲ್ಲ, ಎಲ್ಲ ಖುಷಿಯಾಗೇ ಇದ್ದಾರೆ, ಆರಾಮಲ್ಲಿದ್ದಾರೆ. ಈಗ ಸಹ ನೋಡಿದ್ರೆ ಎಲ್ಲರ ಜೊತೆಲೆ ಕೂತಿದ್ದಾರಲ್ಲ. ನಿನ್ನೆಯಿಂದ ನಾವು ನಿನ್ನೆ ಬಂದಿದ್ದು, ಹಾಗೆ ನಿನ್ನೆಯಿಂದ ಬರುವಾಗ ಎಲ್ಲರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಇದ್ದಾರೆ. ನಿಮಗೆ ಯಾವಾಗ ಗೊತ್ತಾದ ಇವ್ರದ್ದು ಈಗ ಹೀಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಿತ್ತ ಮುಂಚೆ? ಹೇಳಿದ್ನ ಕಸಿನ್? ಇಲ್ಲ, ನಂಗೆ ಜಸ್ಟ್ 1 ವಾರ ಹಿಂದೆ ಗೊತ್ತಾಗಿದೆ. ಅವನು ಇಲ್ಲಿ ಬಂದಾದ್ಮೇಲೆ ಅವನು ಸ್ವಲ್ಪ ದೂರ ಇರೋದಾಗಿ ಸ್ವಲ್ಪ ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿ. ಹೌದು, ಹಾಗೆ ಯಾವಾಗಲೂ ಒಂದೊಂದ್ಸಲ ಮಾತಾಡುದು. ಬಟ್ ಇದು ಗೊತ್ತಾಗಿಲ್ಲ, ಜಸ್ಟ್ 1 ವಾರ ಹಿಂದೆ ಮಾತ್ರ ಗೊತ್ತಾಗಿದ್ದು. ಹೌದು. ನೀವು ಎಲ್ಲಿ ಮನೆ? ನಾವು ಮಂಗಳೂರು, ಬಟ್ ಕೆಲಸ ಬೆಂಗಳೂರಲ್ಲಿ. ಹೌದು. ಹೆಸರು? ಸಂದೇಶ್. ನಮಸ್ತೆ. 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 ಅತ್ತೆ ಮಾವ ಆಗಿ ಪ್ರಮೋಟ್ ಆಗಿದ್ದೀರಾ, ಅಂದ್ರೆ ಪ್ರಮೋಷನ್ ಆಗಿದೆ ಅನ್ನುವಂಥದ್ದು. ಹೌದೌದು. ಹಾಗಾಗಿ ವಿಶೇಷ ಮದುವೆ ಅಂತ, ನಮ್ಮೂರಿಗೆ ವಿಶೇಷ ಮದುವೆ ಅಂತ ನಿಮ್ಮ ಕಸಿನ್ ಹೇಳ್ತಾರೆ, ನಾವು ನೋಡ್ತಾ ಇರ್ತೀವಿ ಆಲ್ಮೋಸ್ಟ್. ನಮ್ಮ ಫ್ಯಾಮಿಲಿ ರೀಸೆಂಟ್ ಆಗಿ ಒಂದಾಯ್ತು. ಹಾಗಾಗಿ ಹೇಗೆ ಹೋಗ್ತಿದ್ವಿ ಸರ್ ನೀವು? ಅವರು ಮೊದಲಿಂದಲೇ ಒಬ್ರೊಬ್ರನ್ನು ಪ್ರೀತಿಸಿ ಇದು ಮಾಡಿದ್ರು, ಬಂದು ನಮಗೆ ಹೇಳಿದ್ಮೇಲೆ ನಾವು ಅದಕ್ಕೆ ಒಪ್ಪೋಸ್ ಮಾಡಿಲ್ಲ. ಅವರ ಪ್ರೀತಿಯನ್ನು ನಾವಿದು ಯಾಕೆ ಇದು ಮಾಡೋದು ಅಂತೇಳಿ ನಾವೊಂದು ಅರೇಂಜ್ಡ್ ಮ್ಯಾರೇಜ್ ಟೈಪ್ ಮಾಡಿ ದೇವಸ್ಥಾನದಲ್ಲಿ ಹೋಗಿ
ತಾಳಿ ಮತ್ತು ಇಂಡಿಯನ್ ರಿಚುವಲ್ಸ್ ಏನಿದೆ ಅದನ್ನು ಮಾಡಿ ಆಮೇಲೆ ಮನೆಯಲ್ಲಿ ಬಂದು ಒಂದು ಎಲ್ಲ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಿಗೆ ಒಂದು ಊಟ ಕೊಟ್ಟು ಇದು ಮಾಡಿದ್ವಿ. ಏನಿಲ್ಲಪ್ಪ, ಇದು ಇಸ್ ಕಾಮನ್. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೌದು ಹೌದು ಹೌದು. ನಾನು ರಿಟೈರ್ಡ್ ಈಗ. ನಾನು ಸೀನಿಯರ್ ಮ್ಯಾನೇಜರ್ ಇಂಡಿಯನ್ ಬ್ಯಾಂಕ್ ಬ್ಯಾಂಗ್ಳೂರು ಸಿಟಿಯಲ್ಲಿ ಇದ್ದೆ. ರಿಟೈರ್ ಆಗಿ 1 ವರ್ಷ ಆಯ್ತು. ಸ್ವಲ್ಪ ಎಜುಕೇಶನ್ ಇದ್ದ ಕಾರಣ ನೀವು ಇವಾಗಿನ ಟ್ರೆಂಡ್ ಅನ್ನು ನೀವು ಒಪ್ಪಿಕೊಳ್ಳುವುದು. ಯೂತ್ಗೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿ ಒಂದು ಓದಿಸಿ ಒಂದು ಅವರ ಕಾಲ ಮೇಲೆ ನಿಲ್ಲುವಾಗ ಆ ಅಪ್ಪ ಅಮ್ಮನ ಮಾತನ್ನ ಅವರು ಅಲ್ಲಗೆಳಿಬಾರ್ದು. ಮತ್ತೆ ಲವ್ ಮಾಡೋದು ತಪ್ಪಲ್ಲ, ಬಟ್ ಇದನ್ನು ಕಲ್ಚರ್, ಇಂಡಿಯನ್ ಕಲ್ಚರ್ ಏನೋ ಅದನ್ನು ಉಳಿಸ್ಕೊಳ್ಬೇಕು. ಅವರ ಇಷ್ಟ ಅಂತ ಹೇಳಿದ ಮೇಲೆ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ಎಷ್ಟು ತೊಂದರೆ ಇಲ್ಲ. ನೋಡಿದ್ರಲ್ಲ ಯಾವ ರೀತಿ ಮಾತಾಡಿದ್ರು ಅಂತ. ನಮ್ಮ ದೇಶದ ಎಲ್ಲ ವಿಚಾರಗಳು ಅವರಿಗೆ ಇಷ್ಟ ಆಗತ್ತೆ ಅಂತೆ. ಫುಡ್ಡಿಂದ ಹಿಡಿದು ಕಲ್ಚರಿಂದ ಹಿಡಿದು ನಮ್ಮ ಒಂದು ಆಧ್ಯಾತ್ಮಿಕ ವಿಚಾರಗಳು ಅವರಿಗೆ ಇಷ್ಟ ಆಗತ್ತೆ ಅಂತೆ. ಖುಷಿಯಾಗಿರ್ತೀವಿ, ಕೃಷ್ಣ ಹೇಗೆ ನಡೆಸ್ತಾನೆ ಹಾಗೆ ನಾವು ಜೀವನವನ್ನು ಸಾಗಿಸ್ತೀವಿ ಅನ್ನುವಂತಹ ಮಾತನ್ನ ಇಬ್ರು ಕೂಡ ಹೇಳಿರುವಂತಹದ್ದು. ಹಾಗಾಗಿ ಇದು ಇವತ್ತಿನ ವಿಶೇಷವಾಗಿತ್ತು. ಕ್ಯಾಂಪಸ್ನ ಕೌಶಿಕ್ ನಮ್ಮ ಜೊತೆ ಪುಷ್ಪ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.